ರಾಜ್ಯ ರಾಜಧಾನಿಯಲ್ಲಿ ಸ್ನೇಹಿತರ ನಡುವೆ ಯುವತಿ ವಿಚಾರವಾಗಿ ಗಲಾಟೆ ಶುರುವಾಗಿ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಭೀಕರವಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಹುಡುಗಿ ವಿಚಾರಕ್ಕೆ ಸ್ನೇಹಿತರೆ ಅವರ ಮಧ್ಯೆ ಗಲಾಟೆಯಾಗಿತ್ತು. ಕೊನೆಗೆ ಅದು ಅಂತ್ಯ ಆಗಿದ್ದು ಕೊಲೆಯಲ್ಲಿ. ಪಾರ್ಟಿ ಮಾಡೋಕೆ ಅಂತ ಹೇಳಿ ಸ್ನೇಹಿತನನ್ನ ಕರೆಸಿ ಮನಸ್ಸು ಇಚ್ಛೆ ಇರಿದು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ದರ್ಶನ್ಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ವೇಣುಗೋಪಾಲ್. ಸದ್ಯ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮೃತ ದರ್ಶನ್ ಹಾಗೆ ವೇಣುಗೋಪಾಲ್ ಓರ್ವ ಯುವತಿಯ ಹಿಂದೆ ಬಿದ್ದಿದ್ರು. ಈ ಹಿಂದೆ ಯುವತಿಯನ್ನ ವೇಣುಗೋಪಾಲ್ ಪ್ರೀತಿಸ್ತಾ ಇದ್ದ. ಸುಮಾರು 5 ವರ್ಷಗಳ ಕಾಲ ಪ್ರೀತಿ ಮಾಡಿದ್ದಾನೆ. ಕಳೆದ 1 ವರ್ಷದ ಹಿಂದೆ ಅವರಿಬ್ಬರ ಪ್ರೀತಿ ಮುರಿದು ಬಿದ್ದಿತ್ತು. ಈಗ 4 ತಿಂಗಳಿನಿಂದ ಯುವತಿ ಹಾಗೆ ದರ್ಶನ್ ಇವರ ನಡುವೆ ಪ್ರೀತಿ ಶುರುವಾಗ್ಬಿಟ್ಟಿತ್ತು. ದರ್ಶನ್ ಹಾಗೆ ವೇಣುಗೋಪಾಲ್ ಇಬ್ರು ಕೂಡ ಫ್ರೆಂಡ್ಸ್ ಅಂತೆ. ನಿನ್ನೆ ಸಂಜೆ 7:30 ಸುಮಾರಿಗೆ ದರ್ಶನ್ ತನ್ನ ಮನೆಯಲ್ಲೇ ಇರ್ತಾನೆ. ಆಗ ವೇಣುಗೋಪಾಲ್ ಕಾಲ್ ಮಾಡಿ ಮನೆಯಿಂದ ಹೊರಗಡೆ ಹೋಗಿದ್ದಂತಹ ದರ್ಶನ್ನ ವೇಣುಗೋಪಾಲ್ ಕಾಲ್ ಮಾಡ್ದ ಅಂತ ಹೇಳಿ ದರ್ಶನ್ ಮನೆಯಿಂದ ಹೊರಗಡೆ ಹೋಗ್ತಾನೆ. ಮನೆಯಿಂದ ಹೊರಗಡೆ ಹೋಗುವಾಗ ದರ್ಶನ್ ತನ್ನ ಪ್ರೇಯಸಿಗೆ ಅಂದ್ರೆ ವೇಣುಗೋಪಾಲ್ನ ಮಾಜಿ ಪ್ರೇಯಸಿಗೆ ಆಕೆ ಕರೆ ಮಾಡಿ ಹಿಂಗ್ ವೇಣು ಕರಿತಾ ಇದ್ದಾನೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ದಂತೆ. ಆ ನಂತರ ಕೊಲೆಯಾಗಿರುವಂತಹ ಮಾಹಿತಿಯನ್ನ ದರ್ಶನ್ ತಂದೆಗೆ ಆ ಯುವತಿಯೇ ಕರೆ ಮಾಡಿ ತಿಳಿಸಿದ್ದಾಳೆ. ದರ್ಶನ್ ತಂದೆಗೆ ಕೊಲೆಯಾಗಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸರಿಗೆ ಆ ನಂತರ ಮಾಹಿತಿ ಹೋಗುತ್ತೆ. ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ನೆಲಮಂಗಲ ಆಸ್ಪತ್ರೆಗೆ ದೇಹವನ್ನ ರವಾನೆ ಮಾಡಲಾಗಿದೆ. ವೇಣುಗೋಪಾಲ್ ಪಾರ್ಟಿಗೆ ಅಂತ ಹೇಳಿ ಕರೆಸಿ ಹುಡುಗಿಯ ವಿಚಾರಕ್ಕಾಗಿ ದರ್ಶನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.